ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮಿಸ್ಟರ್ ಗುಣ ಯೂಟ್ಯೂಬ್ ಚಾನಲ್ನ. ಹಾಗೆ ಪಕ್ಕದಲ್ಲಿರೋ ಬೆಲ್ ಸಿಂಬಲ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಗುಣ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೀವು ಡಿಫ್ರೆಂಟ್ ಪಾಸ್ವರ್ಡ್ಗಳನ್ನ ನೋಡ್ತಾ ಇರ್ತೀರಾ, ಮೊಬೈಲ್ ಪಾಸ್ವರ್ಡ್ಗಳನ್ನ. ಸೊ ಹಾಗಿಲ್ಲದೆ ಜಸ್ಟ್ ಒಂದು ಫೋಟೋನಲ್ಲಿ ಎಲ್ಲಿ ಬೇಕಾದ್ರೆ ಅಲ್ಲಿ ಪಾಸ್ವರ್ಡ್ ಸೆಟ್ ಮಾಡಬಹುದು ಫ್ರೆಂಡ್ಸ್. ಇದನ್ನ ಹೈಡ್ ಆಗಿರುತ್ತೆ, ಎಲ್ಲಿ ನಾವು ಕರೆಕ್ಟಾಗಿ ಸೆಟ್ ಮಾಡಿರ್ತೀವೋ ಅದೇ ಜಾಗದಲ್ಲಿ ಒತ್ತಿದ್ರೆ ಮಾತ್ರ ಬರುತ್ತೆ, ಇಲ್ಲಾಂದ್ರೆ ಬರೋದೇ ಇಲ್ಲ ಫ್ರೆಂಡ್ಸ್. ಅಷ್ಟೊಂದು ಜೆನ್ಯೂನ್ ಆಗಿರುತ್ತೆ. ಸೊ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಟಚ್ ಲಾಕ್ ಸ್ಕ್ರೀನ್ ಅಂತ. ಸೊ ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಅದಕ್ಕೆ ಮುಂಚೆ ಇದನ್ನ ಯಾವ ತರ ಯೂಸ್ ಮಾಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇದು ಸಿಂಪಲ್ ಈಸಿ 2 ಟ್ರಿಕ್ಸ್ ಇದೆ. ಸೊ ನಾನು ಏನ್ ಮಾಡ್ತೀನಿ, ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಇಲ್ಲಿ ಪರ್ಮಿಷನ್ಸ್ ಏನೇನಿದೆಯೋ ನೀವು ಸ್ಕ್ರಾಲ್ ಮಾಡ್ಕೊ ಬಂದ್ಬಿಡಿ. ಸೊ ಸ್ಕ್ರಾಲ್ ಆಗ್ತಿದ್ದಂಗೆ ನಿಮ್ಗೆ ಏನೇನು ಪರ್ಮಿಷನ್ಸ್ ಬಂದ್ರು ಓಕೆ ಕೊಟ್ಬಿಡಿ. ಸೊ ಇದನ್ನ ಕೊಡ್ತಿದ್ದಾಗೆ ಪರ್ಮಿಷನ್ಸ್ ಅಲ್ಲಿ ಅಲೋ ಕೊಟ್ಬಿಡಿ. ಸೊ ಇಲ್ಲಿ ಏನಾಗುತ್ತೆ, ಪರ್ಮಿಷನ್ಸ್ ಅಲೋ ಆಗ್ತಿದ್ದಾಗೆ ಸ್ಯಾಂಪಲ್ 2 ಫೋಟೋಸ್ ಇದೆ. ಸೊ ಪಕ್ಕದಲ್ಲಿ ಇರೋದು ನಾನು ಏನು ಮಾಡ್ತೀನಿ, ಫ್ರೀ ಇದೆ. ಸೊ ಅದನ್ನ ಕ್ಲಿಕ್ ಮಾಡ್ಕೊತೀನಿ. ನಮಗೆ ಗ್ಯಾಲರಿ ಓಪನ್ ಆಗ್ತಾ ಇದೆ. ಗ್ಯಾಲರಿನಲ್ಲಿ ನಾನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇದು ಕ್ರಾಪ್ ಮಾಡ್ಕೊಳಕ್ಕೆ ಹೇಳ್ತಾ ಇದೆ. ಜಸ್ಟ್ ನಾನೇನು ಮಾಡ್ತೀನಿ, ನಮ್ಮ ಫೋಟೋನ ಎಷ್ಟು ಬೇಕೋ ಅಷ್ಟು ಕ್ರಾಪ್ ಮಾಡ್ಕೊತೀನಿ. ಸೊ ಇಲ್ಲಿ ನೀವು ಫೋಟೋನೆಲ್ಲ ಫ್ರೆಂಡ್ಸ್ ಏನ್ ಬೇಕಾದ್ರೆ ಸೆಟ್ ಮಾಡಬಹುದು. ಒಂದು ವಸ್ತು ಆಗಿರ್ಬೋದು, ಒಂದು ಬ್ಯೂಟಿಫುಲ್ ಆಗಿರೋ ಥಿಂಕ್ ಆಗಿರೋ ಏನ್ ಬೇಕಾದ್ರೆ ಸೆಟ್ ಮಾಡಬಹುದು. ಸೊ ಫ್ರೆಂಡ್ಸ್, ಫೋಟೋ ಸೆಲೆಕ್ಟ್ ಮಾಡ್ತಿದ್ದಕ್ಕೆ 4 ಪಾಯಿಂಟ್ಸ್. ಸೊ ಲಾಕ್ಗೆ 4 ಪಾಯಿಂಟ್ಸ್ ಸೆಟ್ ಮಾಡ್ಕೋಬೇಕು. ನಾನೇನ್ ಮಾಡ್ತೀನಿ, ಈ ಐಸ್ ಹತ್ರ ಒಂದು, ಈ ಕಡೆ ಐಸ್ ಹತ್ರ ಒಂದು, ಈ ಬಟನ್ ಹತ್ರ ಒಂದು, ಈ ಬಟನ್ ಹತ್ರ ಒಂದು, 4 ಪಾಯಿಂಟ್ಸ್. ಓಕೆ ಕೊಡ್ತೀನಿ. ಮತ್ತೆ ಸೇಮ್ ಟಚ್ ಮಾಡಕ್ಕೆ ಹೇಳ್ತಾ ಇದೆ. 2, 3, 4 ಮತ್ತೆ ಓಕೆ ಕೊಡ್ತೀನಿ. ಫಿನಿಶ್ ಕೇಳ್ತಾ ಇದೆ. ಸೊ ಫಿನಿಶ್. ಇಲ್ಲಿ ನಾವೇನಾದ್ರು ಈ ಲಾಕ್ ಅನ್ನು ಮರೆತು ಬಿಟ್ರೆ ರಿಕವರಿ ಮಾಡ್ಕೊಳ್ಳಕ್ಕೆ ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡ್ಕೊಳಕ್ಕೆ ಹೇಳ್ತಾ ಇದೆ. ನಾನೇನ್ ಮಾಡ್ತೀನಿ, 1, 2, 3, 4. ಸೊ ಮತ್ತೆ 1, 2, 3, 4. ಸೊ ಸ್ಟಾರ್ಟ್ ಟಚ್ ಪಾಸ್. ಸೊ ಈಗ ನಾವನ್ನ ಒಂದ್ಸಲ ಟೆಸ್ಟ್ ಮಾಡಕ್ಕೆ ಹೇಳ್ತಾ ಇದೆ, ಕರೆಕ್ಟಾಗಿ ಇಟ್ಟಿದೀವ ಇಲ್ಲ ಅಂತ. ಸೊ ನಾನೇನ್ ಮಾಡ್ತೀನಿ, ಮತ್ತೆ ಇಲ್ಲಿ ಟಚ್ ಮಾಡ್ತೀನಿ, ಇಲ್ಲಿ ಟಚ್ ಮಾಡ್ತೀನಿ, ಇಲ್ಲಿ ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಲಾಕ್ ಅನ್ನೋದು ಓಪನ್ ಆಯ್ತು. ಸೊ ಸಿಂಪಲ್ ಆಗಿ ಈ ರೀತಿ ನೀವು ಲಾಕ್ ಅನ್ನು ಇಟ್ಕೋಬಹುದು. ಇದನ್ನ ಯಾರಿಗೂ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಅವ್ರ ಮುಂದೆ ಟಚ್ ಮಾಡ್ತಿದ್ರು, ಸೊ ಬೇರೆ ಏನೋ ಟಚ್ ಮಾಡ್ತಿದ್ರು ಅಂತ ಅನ್ಕೊಂತಾರೆ. ಸೊ ಇದೊಂಥರ ಬೆಸ್ಟ್ ಲಾಕ್ ಅಂತ ಹೇಳ್ಬೋದು. ಸೊ ಯಾರಿಗಾರು ನಿಮ್ ಫ್ರೆಂಡ್ಸ್ಗೆ ಅವ್ರಿಗೆ ಕೊಡುವಾಗ ಇಂಥ ಲಾಕ್ ಸೆಟ್ ಮಾಡ್ಕೊಟ್ಬಿಟ್ರೆ ಏನಾಗುತ್ತೆ, ಅವ್ರಿಗೆ ಗೊತ್ತಾಗೋದಿಲ್ಲ. ವಾಲ್ ಪೇಪರ್ ಸೆಟ್ ಮಾಡ್ಕೊಂಡಿದ್ದಾರೆ, ಲಾಕ್ ಓಪನ್ ಆಗ್ತಾ ಇಲ್ಲ, ಏನಿದು ಪಾಸ್ವರ್ಡ್ ಅಂತ ಕನ್ಫ್ಯೂಷನ್ ಆಗ್ತಾರೆ. ಸೊ ಫ್ರೆಂಡ್ಸ್, ಮತ್ತೆ ತೋರಿಸ್ತೀನಿ ನೋಡಿ ನಿಮ್ಗೀಗ. ಸೊ ಈ ತರ ಬರ್ತಾ ಇದೆ. ಸೊ ಲಾಕ್ ಅನ್ನು ಓಪನ್ ಮಾಡ್ತೀನಿ. ನಂದು 2 ಲಾಕ್ಸ್ ಇದೆ. ಸೊ ಮತ್ತೆ ಒಂದೊಂದು ಲಾಕ್ ಅನ್ನ ಇದೆಯಲ್ಲ. ಸೊ ಫ್ರೆಂಡ್ಸ್ ನೋಡ್ಬೋದು, ಈ ಲಾಕ್ ಆಲ್ರೆಡಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಗುಣ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೀವು ಡಿಫ್ರೆಂಟ್ ಪಾಸ್ವರ್ಡ್ಗಳನ್ನ ನೋಡ್ತಾ ಇರ್ತೀರಾ, ಮೊಬೈಲ್ ಪಾಸ್ವರ್ಡ್ಗಳನ್ನ. ಸೊ ಹಾಗಿಲ್ಲದೆ ಜಸ್ಟ್ ಒಂದು ಫೋಟೋನಲ್ಲಿ ಎಲ್ಲಿ ಬೇಕಾದ್ರೆ ಅಲ್ಲಿ ಪಾಸ್ವರ್ಡ್ ಸೆಟ್ ಮಾಡಬಹುದು ಫ್ರೆಂಡ್ಸ್. ಇದನ್ನ ಹೈಡ್ ಆಗಿರುತ್ತೆ, ಎಲ್ಲಿ ನಾವು ಕರೆಕ್ಟಾಗಿ ಸೆಟ್ ಮಾಡಿರ್ತೀವೋ ಅದೇ ಜಾಗದಲ್ಲಿ ಒತ್ತಿದ್ರೆ ಮಾತ್ರ ಬರುತ್ತೆ, ಇಲ್ಲಾಂದ್ರೆ ಬರೋದೇ ಇಲ್ಲ ಫ್ರೆಂಡ್ಸ್. ಅಷ್ಟೊಂದು ಜೆನ್ಯೂನ್ ಆಗಿರುತ್ತೆ. ಸೊ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಟಚ್ ಲಾಕ್ ಸ್ಕ್ರೀನ್ ಅಂತ. ಸೊ ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಅದಕ್ಕೆ ಮುಂಚೆ ಇದನ್ನ ಯಾವ ತರ ಯೂಸ್ ಮಾಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇದು ಸಿಂಪಲ್ ಈಸಿ 2 ಟ್ರಿಕ್ಸ್ ಇದೆ. ಸೊ ನಾನು ಏನ್ ಮಾಡ್ತೀನಿ, ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಇಲ್ಲಿ ಪರ್ಮಿಷನ್ಸ್ ಏನೇನಿದೆಯೋ ನೀವು ಸ್ಕ್ರಾಲ್ ಮಾಡ್ಕೊ ಬಂದ್ಬಿಡಿ. ಸೊ ಸ್ಕ್ರಾಲ್ ಆಗ್ತಿದ್ದಂಗೆ ನಿಮ್ಗೆ ಏನೇನು ಪರ್ಮಿಷನ್ಸ್ ಬಂದ್ರು